ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವತ್. ಇವತ್ತು ಗಂಗಾವಳಿ ನದಿಯಲ್ಲಿ 13ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನದಿ ಮೇಲ್ನೋಟಕ್ಕೆ ಶಾಂತವಾದಂತೆ ಕಾಣ್ತಾ ಇದೆ, ಆದರೆ ಆಳದಲ್ಲೇ ಅದರ ಕಥೆಯೇ ಬೇರೆ. ರೌದ್ರವತಾರವನ್ನ ತಾಳಿದೆ. ನದಿಯ ನಡುವೆ ನಡೀತಿದೆ ರೋಚಕ ಕಾರ್ಯಾಚರಣೆ. ರಿಪಬ್ಲಿಕ್ ಕನ್ನಡದಲ್ಲಿ ಅತ್ಯಂತ ನೈಜ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ. ಈಗ ಗಂಗಾವಳಿ ನದಿಯಲ್ಲಿ 13ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. ನದಿ ಸದ್ಯಕ್ಕೆ ಈಗ ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಶಾಂತವಾದಂತೆ, ಆದರೆ ನದಿಯ ಮಧ್ಯಭಾಗದಲ್ಲೇ ಬೇರೆಯದ್ದೇ ಕತೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಶಿರೂರು ಅಲ್ಲಿ ಆದಂತಹ ಗುಡ್ಡ ಕುಸಿತದ ಪರಿಣಾಮ ಒಂದಷ್ಟು ಜನ ನದಿಯ ಪಾಲಾಗಿದ್ರು. ಅವರ ಕುಟುಂಬದವರು ಕೂಡ ಈಗ ಪರಿಪರಿಯಾಗಿ ಬೇಡ್ಕೊಳ್ತಿದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಈ ನಡುವೆ ಕಾರ್ಯಾಚರಣೆ ಮುಂದುವರೆದಿದೆ. ನೋಡಿ, ಒಂದು ಕಡೆ ಹುಡುಕಾಟ, ಮತ್ತೊಂದು ಕಡೆ ಕಾರ್ಯಾಚರಣೆ. 2 ದಿನದ ಹಿಂದಿನಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ತೀವ್ರಗೊಳಿಸಿದೆ ತಂಡ ಈ ಒಂದು ಕಾರ್ಯಾಚರಣೆಯನ್ನ. ರಕ್ಷಣಾ ತಂಡಗಳೊಂದಿಗೆ ಶಾಸಕ ಸೈಲ್, ಜಿಲ್ಲಾಡಳಿತ ಚರ್ಚೆಯನ್ನ ಮಾಡಿದೆ. ರಬ್ಬರ್ ಬೋಟ್ ಮೂಲಕ ತೆರಳಿ ಏನಾದರೂ ಸಿಗ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಬೋಟ್ನಿಂದಲೇ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ಮಾಡಿರೋದು. ಬೋಟ್ನಲ್ಲೇ ಇದ್ದುಕೊಂಡು ನೈಜ ವರದಿ, ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಈಗ 2 ದಿನಗಳಿಂದಲೂ ಕೂಡ ಹುಡುಕಾಟವನ್ನ ತೀವ್ರಗೊಳಿಸಿದೆ ತಂಡ. ನೋಡಿ, ಈ ಒಂದು ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಶಿರೂರಿನಲ್ಲಿ ಆಪರೇಷನ್ ಗಂಗಾವಳಿ ಶುರು ಇಟ್ಕೊಂಡಿದ್ದಾರೆ, ಆದರೆ ಬೋಟ್ನಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಿರೋದು ರಿಪಬ್ಲಿಕ್ ಕನ್ನಡ ಮಾತ್ರ. ನಾವೀಗ ಶಾಸಕರಾಗಿರುವಂತಹ ಸತೀಶ್ ಸೈಲ್ ಅವರ ಜೊತೆಯಲ್ಲಿ ಗಂಗಾವಳಿ ನದಿಯಲ್ಲಿ ಈ ಒಂದು ರಿಪಬ್ಲಿಕ್ ಟೀಮ್ ಓಡಾಡುವಂಥ ಕೆಲಸವನ್ನ ಮಾಡ್ತಾ ಇದೆ. ನಿರಂತರವಾಗಿ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಇಲ್ಲಿ ಕಾರ್ಯಾಚರಣೆನ ಹೇಗೆ ಸಾಗ್ತಾ ಇದೆ ಅದರ ಬಗ್ಗೆ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನೇ ಆರೋಪಗಳು ಕೇಳಿ ಬರ್ಬೋದು, ಆದರೆ ಪ್ರತ್ಯಕ್ಷವಾಗಿ ಗಮನಿಸೋದಾದ್ರೆ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆಯಲ್ಲಿ ಅವರು ಕೂಡ ಒಂದು ಭಾಗವಾಗಿ ಪಾಲ್ಗೊಳ್ತಾ ಇದ್ದಾರೆ. ಈಗ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಇವತ್ತಿನ ಕಾರ್ಯಾಚರಣೆ ಮೇಲೆ ಎಷ್ಟು ಹೋಪ್ಸ್ ಇದೆ ಅಂತೇಳಿ ಸರ್, ಇವತ್ತಿನ ಕಾರ್ಯಾಚರಣೆ ಮೇಲೆ ಎಷ್ಟು ಹೋಪ್ಸ್ ಇದೆ? ಇವತ್ತಿನ ಕಾರ್ಯಾಚರಣೆ ಮೇಲೆ ಆ ವೈರ್ ಒಂದನ್ನು ನಮಗೆ ತೆಗೆದರೆ ನಮ್ಮ ಮನಸ್ಸಿನಲ್ಲಿ ಏನುಂಟು, ಅದು ಅಲ್ಲಿ ಗಿಡ ಫ್ರೀ ಆದರೆ ಫ್ಲೋಟಿಂಗ್ ಆಗಿಬಿಟ್ರೆ ಕೆಳಗೆ ಏನಾದರೂ ಸಿಕ್ಕಾಕೊಂಡಿದ್ದರೆ ಸಿಗ್ಬೋದು ಅಂತ ಹೇಳ್ತಾರೆ. ಅದರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮತ್ತು ಈ ಪ್ರಯತ್ನದಲ್ಲಿ ನಮ್ಮ ಈಶ್ವರ್ ತಂಡ ಮಲ್ಪೆ ಅವ್ರ ತಂಡದವರು ಸಕ್ರಿಯವಾಗಿ ಭಾಗವಹಿಸ್ತಿದ್ದಾರೆ, ನೋ ಡೌಟ್. ಮತ್ತು ಏನು ನಮಗೆ ಮೊದಲು ಸಿಕ್ಕಿತ್ತು, ಏನು ನೇವಿ ಇಲ್ಲಿ, ಆರ್ಮಿ ಇಲ್ಲಿ, ಅವರು 2.5 ನಾಟಿಕಲ್ ಮೈಲ್ ಮೇಲೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು, ಆದರೆ ನಮ್ಮ ಈ ಏನು ಅರಬ್ಬಿ ಸಮುದ್ರದ ನಮ್ಮ ಈ ಒಂದು ಜನ ಭಾಳ ಎಕ್ಸ್ಪರ್ಟ್ ಇದ್ದಾರೆ ಅಂತ ಇವತ್ತು ನಾವು ಕಂಡುಹಿಡಿಬೋದು. ಈಶ್ವರ್ ತಂಡ 8 ನಾಟಿಕಲ್ ಸ್ಪೀಡ್ ಇದ್ದಾಗ ಸಹ ಕೆಳಗಿಂದ ತನ್ನ ವೈರನ್ನು ಹಾಕ್ಕೊಂಡು, ಬಳ್ಳಿಯನ್ನು ಹಾಕ್ಕೊಂಡು ಅವನು ಒಂದು ಪಾಯಿಂಟು ಅದರ್ ಪಾಯಿಂಟ್ ರೀಚ್ ಆಗೋದು ನೋಡಿದರೆ ನಿಜವಾಗಿ ಶ್ಲಾಘನೀಯ. ಈಶ್ವರ್ ಟೀಮಿಂದ ಪ್ರಯತ್ನ ನಡೀತಾ ಇದೆ, ಆದರೆ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗ್ತೇವೆ ಅದನ್ನು ಕಾದು ನೋಡಬೇಕು. ಪ್ರಮುಖವಾಗಿ ಒಂದು ವಿಚಾರ ಹೇಳಲೇಬೇಕು, ಯಾಕೆಂದರೆ ನಿನ್ನೆ ಕೇವಲ ಈಶ್ವರ್ ಮಲ್ಪೆ ಅವರು ಮಾತ್ರ ಒಳಗಡೆ ಹೋಗಿದ್ರು. ಇವತ್ತು ಅವ್ರ ಜೊತೆ NDRF ಟೀಮ್ ಅವರು ಕೂಡ ಹೋಗಿದ್ದಾರೆ. ಹಾಗಾಗಿ ಇಬ್ಬರು ನೀವು ಡೀಪ್ ಡೈವರ್ಸ್ನ ಕಳಿಸೋದ್ರಿಂದ ಎಲ್ಲೋ ಒಂದು ಕಡೆ ಇವತ್ತು ಏನಾದರೂ ಒಂದು ವಸ್ತು ಆಗಲಿ ಅಥವಾ ಯಾರನ್ನಾಗಲಿ ಮೇಲಕ್ಕೆ ತರುವಂಥ ವಿಶ್ವಾಸ ಏನಾದರೂ ಇದೆಯಾ? ನಾವು ಮುಂದುವರೆದಿದ್ದೇವೆ, ಆದರೆ ನಾನು ಏನು ಅವರು ಮಣ್ಣಿದೆ ಅಂತ ಯಾವಾಗ ಹೇಳ್ತಾರೆ, ಅದ್ರ ಮೇಲೆ ಮಣ್ಣಿದೆ ಅಂತ ಹೇಳಿದ್ರೆ ಮಣ್ಣಿನ ಮೇಲೆ ಮತ್ತೆ ಗಿಡ ಇದೆ, ಮತ್ತು ಗಿಡದ ಬದಿಗೆ ಕಲ್ಲುಗಳಿದ್ದಾವೆ. ಅಂಥ ಪರಿಸ್ಥಿತಿಯಲ್ಲಿ ಹೇಗೆ ಕ್ಲಿಯರ್ ಆಗೋದು ಅಂತ ನಾವು ನೋಡ್ತಾ ಇದ್ದೇವೆ, ಟ್ರೈ ಮಾಡ್ತಾ ಇದ್ದೇವೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಷ್ಟೇ, ಬಿಟ್ಟರೆ ನಾನು ಗ್ಯಾರಂಟಿಯಾಗಿ ಹೇಳೋದು ಇವತ್ತು ನನ್ನ ಮಟ್ಟಿಗೆ ನಾನು
ಗಮನಿಸ್ತಾ ಇದ್ದೀರಿ, ಇಡೀ ಸಂಪೂರ್ಣ ಗಂಗಾವಳಿ ನದಿಯಲ್ಲಿ ಬೀಡು ಬಿಟ್ಟು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಜೊತೆಗೆ ಜಿಲ್ಲಾಡಳಿತವೂ ಕೂಡ ಚರ್ಚೆಯನ್ನು ಮಾಡಿ ತ್ವರಿತಗತಿಯಲ್ಲಿ ಸಾಗುವಂತೆ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಶಾಸಕ ಸತೀಶ್ ಸೈಲ್ ಕೂಡ ಈಗ ಮಾತನಾಡ್ತಾ ಇದ್ರು. ಒಟ್ಟಲ್ಲಿ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನವನ್ನು ಕೂಡ ನೀವು ನೆನ್ನೆಲ್ಲ ನೋಡ್ತಾ ಇದ್ರಿ ರಿಪಬ್ಲಿಕ್ ಕನ್ನಡದಲ್ಲಿ. ಅಟ್ಲೀಸ್ಟ್ ನಮ್ಮ ತಂದೆಯ ಚೂರು ಬಟ್ಟೆ ಚೂರಾದರೂ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರು. ಮತ್ತೊಂದು ಕಡೆ ಕಾರ್ಯಾಚರಣೆ ಮುಂದುವರೆದಿದೆ. ಈ ಕಡೆ ಹುಡುಕಾಟ, ಆ ಕಡೆ ಏನು ಅರ್ಜುನ್ ಬದುಕಿ ಬರಲಿ ಅನ್ನುವಂಥ ಪ್ರಾರ್ಥನೆಗಳು. ಆದರೆ ದಿನಗಳು ಹೋಗ್ತಾ ಇದೆ, ಆ ಕಡೆ ಕಾರ್ಯಾಚರಣೆ ನಡೀತಾ ಇದೆ. ಅದರ ನಡುವೆ ಗಿಲ್ಲಿ ನದಿ ಪಾಲಾದವರ ಹುಡುಕಾಟ, ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ NDRF ತಂಡ, SDRF ತಂಡ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇರೋದು. ನೋಡಿ, ಬೆಳಗಾವಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಸೊ ಹೀಗಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಬೆಳಗಾವಿಯಲ್ಲಿ ದಿನನಿತ್ಯವೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆಗಳ ಸರಮಾಲೆಯಲ್ಲಿ ಕೆರೆ ಒಡೆದು ಜಮೀನುಗಳು ಜಲಾವೃತ ಆಗಿದೆ. 100 ಎಕರೆ ಪ್ರದೇಶದ ಜಮೀನು ಜಲಾವೃತ ಆಗಿದೆ. ಕಡೋಲಿ ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ. ಕೆರೆ ಒಡೆದು 100 ಎಕರೆ ಜಮೀನಿಗೆ ನೀರು ನುಗ್ಗಿದೆ. ರೈತರು ಬೆಳೆದಿದ್ದ ಭತ್ತ ಸಂಪೂರ್ಣ ನೀರು ಪಾಲಾಗಿದೆ. ನೋಡಿ, ನಮ್ಮ ರೈತರ ಕಷ್ಟ ಹೇಗೆ ಅಂತಂದರೆ, ಮಳೆ ಬರಲಿಲ್ಲ ಅಂತಂದರೆ ಬರಗಾಲ, ಎಲ್ಲವೂ ಒಣಗಿ ಹೋಗುತ್ತೆ. ಬಂದರೆ ಪ್ರವಾಹ, ಎಲ್ಲವೂ ಜಲಾವೃತ ಆಗೋಗುತ್ತೆ. ಕಡೋಲಿ ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. 100 ಎಕರೆ ಪ್ರದೇಶದ ಜಮೀನು ಜಲಾವೃತ ಆಗಿದೆ ಅಂತಂದರೆ, ಅದು ಕೂಡ ಕೆರೆ ಕೋಡಿ ಕಟ್ಟೆ ಒಡೆದು ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋ ದೃಶ್ಯಗಳನ್ನು ಕೂಡ ನೋಡೋಣ. ನೋಡಿ, ಗಮನಿಸ್ತಾ ಇದ್ದೀರಾ, ಕೆರೆ ಒಡೆದು ನೀರು ನುಗ್ಗಿದಂಥ ಫೋರ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಸಂಪೂರ್ಣ ರೈತರು ಬೆಳೆದಂಥ ಬೆಳೆ ಜಲಾವೃತಗೊಂಡಿದೆ. ಇದೇ ರೀತಿಯಾದಂಥ ಪರಿಸ್ಥಿತಿ, ಕಷ್ಟಗಳನ್ನು ರೈತರು ಫೇಸ್ ಮಾಡಬೇಕಾಗುತ್ತೆ. ನೋಡಿ, ಕೊಡಗಿನಲ್ಲಿ ಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ಕೊಡಗಿನಲ್ಲಿ ಆದಂಥ ಮಳೆಯ ಅವಾಂತರಕ್ಕೆ ಅಲ್ಲಿನ ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧಾರಾಕಾರ ಮಳೆಗೆ ಗುಡ್ಡದ ಮಣ್ಣು ಕುಸಿದಿದೆ. ಮಡಿಕೇರಿ ಸೋಮವಾರಪೇಟೆ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಮಾದಾಪುರದಲ್ಲಿ ರಸ್ತೆ ತುಂಬ ಗುಡ್ಡದ ಮಣ್ಣು ತುಂಬಿಕೊಂಡಿದೆ. ಸ್ಥಳೀಯರಿಗೆ ಸಂಪೂರ್ಣ ಗುಡ್ಡ ಕುಸಿಯೋ ಆತಂಕ ಶುರುವಾಗಿದೆ. ಈಗ ಈ ರೀತಿಯಾದಂಥ ಪರಿಸ್ಥಿತಿ ಮಾದಾಪುರದಲ್ಲಿ ರಸ್ತೆ ತುಂಬ ಗುಡ್ಡದ ಮಣ್ಣು ತುಂಬಿಕೊಂಡ್ರಿಂದ ಯಾವಾಗ ಬೇಕಾದರೂ ಆ ಗುಡ್ಡ ಕುಸಿಯಬಹುದು ಅನ್ನುವಂಥ ಭಯ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಕಡಿಮೆಯಾಗಿದೆ. ಆದರೆ ಮಳೆಯಿಂದಾದ ಅನಾಹುತಗಳು ಅಷ್ಟಿಷ್ಟಲ್ಲ. ಈಗ ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂಥದ್ದು, ವಿದ್ಯುತ್ ಕಂಬ ಧರೆಗುರುವಂಥದ್ದು, ರಸ್ತೆಯ ಸಂಪರ್ಕ ಕಡಿತ ಆಗುವಂಥದ್ದು ಆಗ್ತಾ ಇದೆ. ಈಗ ನಾವು ಇಲ್ಲಿ ಸೋಮವಾರಪೇಟೆ ತಾಲೂಕಿನ ಮಾದಾಪುರದಲ್ಲಿದ್ದೇವೆ. ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತವಾಗಿರುವಂಥದ್ದು ಇಲ್ಲಿ ನೋಡ್ಬೋದು. ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ಬಂದು ರಸ್ತೆಯಲ್ಲಿ ನಿಂತಿದೆ. ಈಗ ಮಳೆ ಕಡಿಮೆ ಆಗಿರೋದಕ್ಕೆ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಈ ಕರೆಂಟ್ ಕಂಬ ಕೂಡ ಇದೆ ಮೇಲ್ಭಾಗದಲ್ಲಿ ಹಾಕಿರುವಂಥದ್ದು, ಎಲ್ಲವೂ ಕೂಡ ಈ ಕಡೆ ಬಂದಿರುವಂಥದ್ದು. ಸಾಕಷ್ಟು ಆ ಕಡೆ ಬಿರುಕು ಬಿಟ್ಟಿರುವಂಥದ್ದು. ಮಳೆ ಮತ್ತೆ ಜಾಸ್ತಿ ಆದರೆ ಎಲ್ಲ ಮಣ್ಣುಗಳು ರಸ್ತೆಗೆ ಬರುವ ಸಾಧ್ಯತೆ ಇದೆ. ಇದು ಈ ರೋಡ್ ಏನಿದೆ, ಇದು ಮಡಿಕೇರಿ ಟು ಸೋಮವಾರಪೇಟೆ, ಇದು ರಾಜ್ಯ ಹೆದ್ದಾರಿ. ಇದು ಈ ಹೆದ್ದಾರಿಯ ಸಮೀಪವೇ ಇದಾಗಿರುವಂಥದ್ದು. ಮಾದಾಪುರ ಪಟ್ಟಣ ಇದೆ. ಪಟ್ಟಣದ ಪಕ್ಕ ಇಲ್ಲಿ ಪಟ್ಟಣ ನೀವು ನೋಡ್ಬೋದು. ಇದರ ಪಕ್ಕನೇ ಈ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಇದು ನಿನ್ನೆ ರಾತ್ರಿ ಆಗಿರುವಂಥ ಘಟನೆ ಇದು. ಅಂದರೆ ಈಗ ಮತ್ತೆ ಮಳೆ ಏನಾದರೂ ಹೆಚ್ಚಾದರೆ ಮತ್ತೆ ಹೆಚ್ಚಿನ ಮಣ್ಣು ಈ ರಸ್ತೆಗೆ ಬಂದು ಬೀಳುವಂಥ ಸಾಧ್ಯತೆ ಇದೆ. 2018-19 ಏನು ಪ್ರಕೃತಿ ವಿಕೋಪವಾಗಿತ್ತು, ಆವಾಗಲೂ ಕೂಡ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತವಾಗಿತ್ತು. ಈಗ ಮತ್ತೆ ಅದೇ ಜಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತವಾಗ್ತಿರುವಂಥದ್ದು. ಈ ಸಾಕಷ್ಟು ಮಣ್ಣು ಬರಲಿಕ್ಕೆ ಬಾಕಿ ಇದೆ. ಈಗ ಮಳೆ ಏನಾದರೂ ಮತ್ತೆ ಆರಂಭವಾದರೆ ಎಲ್ಲ ಮಣ್ಣುಗಳು ಬಂದು ರಸ್ತೆಗೆ ಬೀಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕ